ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೋಮೋ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಲೈವಲ್ಲಿ ಏನಾಯಿತು, ಆ ಪ್ರೋಮೋದು ಎಕ್ಸ್ಟೆನ್ಷನ್ ಏನು ಅಂತ ನಾನು ಹೇಳ್ತೀನಿ. ಹೀಗೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲ ಕುತ್ಕೊಂಡು ಮಾತಾಡ್ತಿರುವಾಗ ತ್ರಿವಿಕ್ರಮು, ರಜತ್, ಮೋಕ್ಷಿತ ಹಾಗೆ ಚೈತ್ರ ಅದ್ರ ಜೊತೆಗೆ ನಮ್ಮ ಯಾರು ರಕ್ಷಿತಾ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ರಜತ್ ಅವ್ರು ಕೇಳ್ತಾರೆ, ನಿಮಗೆ ಯಾರು ಹುಡುಗ ಇಲ್ವಾ ಅಂತ ಕೇಳಿದಾಗ, ಇಲ್ಲ ನನಗೆ ನನ್ನ ಥರ ಯಾರೂ ಸಿಕ್ಕಿಲ್ಲ ಅಂತ ಕೇಳ್ತಾರೆ. ಆವಾಗ ರಜತ್ ಕೇಳ್ತಾರೆ, ಯಾವ ಥರ ಹುಡ್ಕ ಬೇಕು ನಿಮಗೆ ಅಂತ ಅಂದಾಗ, ನನಗೆ ಫಾರ್ಮರ್ ಆಗಿರಬೇಕು, ಹೊಲ ಇರಬೇಕು, ನನಗೆ ವ್ಲಾಗ್ ಮಾಡೋಕ್ಕೆ ಬಿಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಸರಿ, ವ್ಲಾಗ್ ಮಾಡೋಕ್ಕೆ ಬಿಟ್ಟಿಲ್ಲ ಅದೇನು ಮಾಡ್ತೀಯ ಅಂತ ಹೇಳ್ತಾರೆ. ಹಾಗಿದ್ರೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅನ್ನೋ ಥರ. ಅಂದರೆ ನನಗೆ ನನ್ನ ಇಂಡಿಪೆಂಡೆಂಟಾಗಿ ಬಿಟ್ಬಿಡಬೇಕು ನನ್ನ ಹಸ್ಬೆಂಡು ಅನ್ನೋ ಆಲೋಚನೆ ಹುಡುಗಿಗಿದೆ. ಅದಾದಮೇಲೆ ಇದ್ರದ್ದು ಕಂಟಿನ್ಯೂಯೇಷನ್ ಏನಾಯಿತು ಅಂದರೆ, ಹಾಗೆ ತ್ರಿವಿಕ್ರಮ್ ಅವರು ಒಳಗಡೆ ಡೈನಿಂಗ್ ರೂಮಲ್ಲಿ ಹಾಗೆ ಕುತ್ಕೊಂಡು ಮಾತಾಡ್ತಿರುವಾಗ ರಕ್ಷಿತನ ಹತ್ರ ಮಾತಾಡ್ತಾರೆ. ರಕ್ಷಿತಾ, ನಾನು ಫಾರ್ಮರ್, ನಾನು ವ್ಲಾಗ್ ಮಾಡೋಕ್ಕೂ ಬಿಡ್ತೀನಿ ಅಂತ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ನನಗೆ ಅವಳದು ರಕ್ಷಿತಾ ದೂರ ಕೂತಿರೋದ್ರಿಂದ ಅದು ಕೇಳಿರಲ್ಲ, ನನಗೆ ಕೇಳ್ತಾ ಇಲ್ಲ ಅಂತ ಹೇಳ್ತಾಳೆ. ಹಾಗಿದ್ರೆ ಹಾಗೆ ಬಂದೆ ಇರಿ ಅಂದ್ಬಿಟ್ಟು ಮುಂದೆ ಬರ್ತಾಳೆ. ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದರೆ, ಹಾಂ ನಾನು ಕರಿತೇನೆ, ನನ್ನ ಮದುವೆಗೆ ನಿಮ್ಮನ್ನು ಕರಿತೇನೆ, ನೀವು ಬರಬೇಕು ಅಂತ ಹೇಳ್ತಾಳೆ. ಅಂದರೆ ರಕ್ಷಿತಂಗೆ ಅದು ಅರ್ಥ ಆಗದೆ, ಮದುವೆ ಕರಿತೀಯಾ ಅಂತ ಕೇಳಿದರು ಅಂದ್ಕೊಂಡು, ಹಾಂ ನಾನು ಕರಿತೀನಿ ಅಂತ ಹೇಳ್ತಾಳೆ. ಎಲ್ಲರೂ ಸರಿಯಾಗಿ ನಗ್ತಾರೆ. ಒಂದೊಂದು ಸಲ ರಕ್ಷಿತಾ ಭಾಳ ಇನ್ನೋಸೆಂಟಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾರೆ. ಈವನ್ ಲೈವಲ್ಲೂ ಅಷ್ಟೇ ತುಂಬ ಲೈವ್ಲಿಯಾಗಿ ಎಲ್ಲ ಗೆಸ್ಟ್ಗಳ ಜೊತೆ ತುಂಬ ಕ್ಯೂಟಾಗಿ ಮಾತಾಡ್ಕೊಂಡಿದ್ದಾಳೆ. ಈ ಥರ ಇದ್ದರೆ ನನಗೂ ಭಾಳ ಇಷ್ಟ ಆಗುತ್ತೆ. ಎಲ್ಲ ಫ್ಯಾನ್ಸ್ಗಳು ಒಂದು ಅರ್ಥ ಮಾಡ್ಕೋಬೇಕು, ನಾವೇನೋ ಇವ್ರನ್ನ ಅಪೋಸ್ ಮಾಡಿ ಮಾತಾಡ್ತೀವಿ ಅಂತಲ್ಲ. ಆ ಎಪಿಸೋಡಲ್ಲಿ ಅವರು ನಮಗೆ ಇಷ್ಟ ಆಗದೆ ಇರುವಾಗ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಹಂಗಾಗಿ ಆದರೆ ನಮಗೆ ಅವರು ಇಷ್ಟನೇ ಇಲ್ಲ ಅಂತಲ್ಲ. ಇವನ್ ಗಿಲ್ಲಿ ತಪ್ಪು ಮಾಡಿದ್ರು, ಗಿಲ್ಲಿದು ತಪ್ಪು ಅಂತ ಹೇಳ್ತೀವಿ, ರಕ್ಷಿತಾ ತಪ್ಪು ಮಾಡಿದ್ರು, ರಕ್ಷಿತಾದು ತಪ್ಪು ಅಂತ ಹೇಳ್ತೀವಿ. ಹಾಗಂತ ನಾವು ರಕ್ಷಿತಾ ಕೆಟ್ಟವಳು ಅಂತ ನಾವು ಹೇಳೋದಿಲ್ಲ. ಇಲ್ಲಿ ನಾನು ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲೈವಲ್ಲಿ ನೋಡ್ತಾ ಇದ್ದರೆ ರಕ್ಷಿತಾ ಒಬ್ಬರೇ ಎಲ್ಲ ಗೆಸ್ಟ್ಗಳ ಜೊತೆ ತುಂಬ ಬ್ಲೆಂಡಾಗಿ, ತುಂಬ ಈಸಿಯಾಗಿ ಫ್ಲೋ ಅಲ್ಲಿ ಮಾತಾಡ್ತಾ ಇದ್ದಾರೆ. ಗೆಸ್ಟ್ಗಳಿಗೂ ರಕ್ಷಿತನ ಬಿಹೇವಿಯರು, ಮಾತು ಎಲ್ಲ ಭಾಳ ಇಷ್ಟ ಆಗಿದೆ. ಎಪಿಸೋಡಲ್ಲಿ ಇದು ಇನ್ನೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಕೊತಿದ್ದೀನಿ. ಮೇ ಬಿ ಇದು ನಾಳೆ ಎಪಿಸೋಡಲ್ಲಿ ಬರ್ಬೋದು. ಮತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.